ನಮಸ್ಕಾರ ವೀಕ್ಷಕರೇ. ಇಡೀ ದೇಶ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಒಂದು ರೀತಿಯಲ್ಲಿ ಸಂಭ್ರಮದಲ್ಲೇ ಆಚರಣೆ ಮಾಡ್ತಾ ಇದೆ. ಆದರೆ ಈ ಸಂಭ್ರಮದಲ್ಲಿ ದೇಶದ ಬಹುತೇಕ ಅರ್ಧ ಭಾಗದಷ್ಟಿರುವಂತಹ ಮಹಿಳೆಯರು ಪಾಲ್ಗೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಹಾಗಂತ ಪಾಲ್ಗೊಂಡಿಲ್ಲ ಅಂತ ನಾನು ಹೇಳಲ್ಲ. ಪಾಲ್ಗೊಳ್ಳಲೇಬೇಕಾದಂತಹ ಕರ್ತವ್ಯ, ಅಧಿಕಾರ, ಅನಿವಾರ್ಯ ಎರಡೂ ಕೂಡ ಇರಬಹುದು. ಆದರೆ ನಡೀತಾ ಇರುವಂತಹ ಘಟನಾವಳಿಗಳನ್ನು ನೋಡಿದರೆ ಇದನ್ನು ಸಂಭ್ರಮದಿಂದ 78ನೇ ಸ್ವಾತಂತ್ರ್ಯ ದಿನವನ್ನು ಸ್ವಾಗತಿಸಬೇಕಾ ಅನ್ನುವಂತಹ ಪ್ರಶ್ನೆಯೊಂದಿಗೆ ನಾನು ನಿಮ್ಮ ಜೊತೆಗೆ ಸ್ವಲ್ಪ ಮಾತಾಡೋದಕ್ಕೆ ಬಂದಿದ್ದೀನಿ. ಜನಶಕ್ತಿ ಮೀಡಿಯಾದ ವೀಕ್ಷಕರಿಗೆಲ್ಲರಿಗೂ ಕೂಡ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೀನಿ. ನಿನ್ನೆ ರಾತ್ರಿ ಬಹಳಷ್ಟು ಕಡೆ ಮಧ್ಯರಾತ್ರಿಯಲ್ಲಿ ದೇಶದ ಬಾವುಟವನ್ನು ಹಾರಿಸಿ ಜನಗಣಮನ ರಾಷ್ಟ್ರಗೀತೆಯನ್ನು ಹಾಡಿ ಅಂದು ತಮ್ಮ ದೇಹ, ಪ್ರಾಣ, ಜೀವ, ಬದುಕು ಎಲ್ಲವನ್ನು ತ್ಯಾಗ, ಬಲಿದಾನಗಳನ್ನು ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತಹ ಪರಮವೀರರನ್ನು ನಾವು ಸ್ಮರಿಸಿದ್ದೀವಿ. ಮತ್ತು ಆ ಸ್ವಾತಂತ್ರ್ಯವನ್ನು ಉಳಿಸಿ ಬೆಳೆಸಿ ಮುಂದಕ್ಕೆ ತಗೊಂಡು ಹೋಗೋದು ನಮ್ಮ ಜವಾಬ್ದಾರಿ ಅಂತ ನಾವು ಪ್ರತಿಜ್ಞೆ ಕೂಡ ಮಾಡಿಕೊಂಡಿದ್ದೀವಿ. ಆದರೆ ಅದೇ ಸಂದರ್ಭದಲ್ಲಿ ದೇಶದ ಹಲವು ನಗರಗಳಲ್ಲಿ, ಹಲವು ಪ್ರದೇಶಗಳಲ್ಲಿ ಬೀದಿಗಳ ಮೇಲೆ ಮಹಿಳೆಯರು ರೀಕ್ಲೈಮ್ ಅವರ್ ನೈಟ್ಸ್ ಅಂತ ಕೂಗ್ತಾ ಪ್ಲೆಕಾರ್ಡ್ಗಳನ್ನು ಹಿಡ್ಕೊಂಡು ನಿಂತಿದ್ದರು ಮಧ್ಯರಾತ್ರಿಯಲ್ಲಿ. ಯಾಕೆ ರೀಕ್ಲೈಮ್ ಅವರ್ ನೈಟ್ಸ್ ಅಂತ ಅನ್ನುವಂತಹ ಅನಿವಾರ್ಯತೆ, ಒತ್ತಡ ಸೃಷ್ಟಿ ಯಾಕಾಯಿತು ಅಂತಂದರೆ ಮತ್ತೆ 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 ಮರುಕಳಿಸ್ತಾ ಇರುವಂತಹ ಅತ್ಯಂತ ಭೀಕರವಾದಂತಹ, ಹೇಯವಾದಂತಹ ದೌರ್ಜನ್ಯಗಳು, ಅತ್ಯಾಚಾರಗಳು, ಕೊಲೆಗಳು ನಡೀತಾನೇ ಇದ್ದಾವೆ. ಒಂದರ ಹಿಂದೆ ನಡೀತಾನೇ ಇದ್ದಾವೆ. NCRB ಡಾಟಾನೇ ಹೇಳುವಂತೆ ವರದಿಯಾಗಿರುವಂತಹ ಅತ್ಯಾಚಾರ, ದೌರ್ಜನ್ಯದ ಪ್ರಕರಣಗಳು ಈ ದೇಶದಲ್ಲಿ ದಿನವೊಂದಕ್ಕೆ 86ರಿಂದ 90. ಇನ್ನು ವರದಿಯಾಗದ ಪ್ರಕರಣಗಳು ಎಷ್ಟಿದ್ದಾವೆ ಯಾರಿಗೂ ಗೊತ್ತಿಲ್ಲ ಅದು. ಹಾಗಾಗಿ ನಿನ್ನೆ ರಾತ್ರಿಯಲ್ಲಿ ರೀಕ್ಲೈಮ್ ಅವರ್ ನೈಟ್ಸ್ ಅಂತನ್ನುವಂತಹ ಒಂದು ಪ್ರತಿಭಟನೆಯ ಆಕ್ರೋಶ ಯಾಕೆ ಹೊರಗೆ ಬಿತ್ತು ಅಂದರೆ, ಆಗಸ್ಟ್ 9ನೇ ತಾರೀಕು ಕಲ್ಕತ್ತಾದ RK ಕರ್ ಆಸ್ಪತ್ರೆಯಲ್ಲಿ ನಡೆದಂತಹ ಒಂದು ದಾರುಣ ಘಟನೆ. ಸುಮಾರು 30-31 ವಯಸ್ಸಿನ ಟ್ರೈನಿ ಡಾಕ್ಟರು ತುಂಬ ದೀರ್ಘ ಅವಧಿಯ, ಸುಮಾರು 30 ಗಂಟೆ ಅಂತ ಹೇಳ್ತಾರೆ, 30ಕ್ಕಿಂತಲೂ ಹೆಚ್ಚು ಗಂಟೆ ಅಂತ ಹೇಳ್ತಾರೆ, ಡ್ಯೂಟಿಯನ್ನು ಮಾಡಿ ರಾತ್ರಿ 2 ಗಂಟೆಯಲ್ಲಿ ಒಂದು ಸ್ವಲ್ಪ ಹೊಟ್ಟೆಗೇನೋ ತಿಂದು ಆ ವೈದ್ಯಕೀಯ ಮಹಾವಿದ್ಯಾಲಯ ಅಥವಾ ಆಸ್ಪತ್ರೆಯ ಸೆಮಿನಾರ್ ಹಾಲಲ್ಲಿ ಒಂದು ಸಣ್ಣ ವಿಶ್ರಾಂತಿಗಾಗಿ ಬಂದಾಗ ಅವಳ ಮೇಲೆ ಅತ್ಯಾಚಾರ ನಡೆಯುತ್ತೆ, ಕೊಲೆ ಆಗತ್ತೆ. ಹೇಗೆ ಇದನ್ನು ನಾವು ಪರಿಗಣಿಸಬೇಕು ಅಂತಲೇ ಅರ್ಥ ಆಗಲ್ಲ. ಯಾಕಂದರೆ 70ರ ದಶಕದಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದಂತಹ ಮಥುರಾ ಪ್ರಕರಣ ಇರ್ಬೋದು, 80ರ ದಶಕದ ಭಾವರಿ ಇರ್ಬೋದು, 90ರ ದಶಕದ ಮತ್ತೊಂದು ಭಾವರಿ ಪ್ರಕರಣ ಇರ್ಬೋದು, ದಾಮಿನಿ ಪ್ರಕರಣ ಇರ್ಬೋದು, ಹಾಥ್ರಾಸ್ ಇರ್ಬೋದು, ಉನ್ನಾವ ಇರ್ಬೋದು, ಕತುವಾ ಇರ್ಬೋದು, ಅಥವಾ ನಮ್ಮದೇ ರಾಜ್ಯದಲ್ಲಿ ನೆನ್ನೆ ಆಳಂದದಲ್ಲಿ, ಕಲಬುರಗಿಯ ಆಳಂದದಲ್ಲಿ ಒಂದು ಶಾಲೆಯ ಕೊಠಡಿಯಲ್ಲಿ ಶಿಕ್ಷಕನೊಬ್ಬ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡ್ದ ಅನ್ನುವಂತಹ ವರದಿಗಳು ನೋಡಿದ್ದೀವಿ. ಮಂಡ್ಯದಲ್ಲಿ, ಬಿಜಾಪುರದಲ್ಲಿ, ಬೆಂಗಳೂರಲ್ಲಿ ನಡೀತಾನೆ ಇರುವಂತಹ ಇಂತಹ ಘಟನೆಗಳ ಸಂದರ್ಭದಲ್ಲಿ ನಾವು ಕಲ್ಕತ್ತಾದ RG ಕರ್ ಆಸ್ಪತ್ರೆಯ ಈ ಘಟನೆಯನ್ನು ಹೇಗೆ ಅರ್ಥೈಸ್ಕೊಳ್ಬೇಕು? ಘಟನೆ ನಡೆದ ಸ್ವಲ್ಪ ಹೊತ್ತಿಗೆ, ಅಂದರೆ ಬೆಳಗಾಗುವಾಗ ಆ ಆಸ್ಪತ್ರೆಯ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಯಾರು ಆ ವೈದ್ಯಕೀಯ ವಿದ್ಯಾರ್ಥಿನಿ ಅಥವಾ ಟ್ರೈನಿ ವೈದ್ಯೆಯ ಮನೆಗೆ ಫೋನ್ ಮಾಡ್ತಾರೆ, ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಎಷ್ಟು ಸುಲಭ ಮುಚ್ಚಾಕೋದಕ್ಕೆ ಇಂತಹ ಪ್ರಕರಣಗಳನ್ನು ಅಂತ ಈ ಸಮಾಜ ಕಿತ್ತೆದ್ದು ಪ್ರಶ್ನೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಆ ನಂತರ ಅವಳ ಪೋಷಕರು ಆಸ್ಪತ್ರೆಗೆ ಓಡೋಡಿ ಬರ್ತಾರೆ, ಏನಾಗೋಯ್ತು ಮಗಳಿಗೆ ಅಂತ. ಬಂದರೆ ಒಂದು 2-3 ಗಂಟೆ ಅವರನ್ನು ಕಾಯಿಸ್ತದೆ ಆಸ್ಪತ್ರೆ ಆಡಳಿತ ಮಂಡಳಿ ಅಂತ ವರದಿಗಳು ಹೇಳ್ತಾ ಇದ್ದಾವೆ. ಅಂದರೆ ಅರ್ಥ ಏನೇನೋ ಮುಚ್ಚಾಕೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಆದರೆ ಆ ನಂತರ ತಂದೆಯನ್ನು ಒಳಗೆ ಬಿಟ್ಟರು. ತಂದೆ ಹೋಗಿ ನೋಡ್ತಾರೆ ಮತ್ತು ಹೊರಗೆ ಬಿದ್ದಂತಹ ಬಹಿರಂಗವಾದಂತಹ ವಿಷಯಗಳೇನು ಅಂತಂದರೆ, ಆ ಹೆಣ್ಣು ಮಗಳ ಮೇಲೆ
ಬಹುತೇಕ ಸಾಮೂಹಿಕ ಅತ್ಯಾಚಾರವೇ ನಡೆದಿರುವಂತಹ ಗಾಯಗಳು ಆಕೆಯ ದೇಹದ ಮೇಲೆ ಕಾಣ್ತವೆ. ಆಕೆಯ ಗುಪ್ತಾಂಗದಿಂದ ಬ್ಲೀಡ್ ಆಗ್ತಾ ಇದೆ, ಆಕೆಯ ಬಾಯಿಂದ ಬ್ಲೀಡ್ ಬಂದಿದೆ, ತುಟಿ ಹರಿದಿದೆ, ಕಣ್ಣಿಗೆ ಹಾಕ್ಕೊಂಡಿರುವ ಕನ್ನಡಕ ಒಡೆದೋಗಿದೆ, ಕಣ್ಣಿಂದನೂ ಕೂಡ ರಕ್ತ ಬಂದಿದೆ. ಯಾಕಂದರೆ ಕನ್ನಡಕದ ಚೂರುಗಳು ಒಳಗಡೆ ಇದ್ದಾಗಿದೆ ಅಂತ ಕೂಡ ವರದಿಗಳು ಹೇಳ್ತವೆ. ಇನ್ ದ ಮೀನ್ ವೈಲ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರ್ತದೆ. ಪೋಸ್ಟ್ಮಾರ್ಟಮ್ ರಿಪೋರ್ಟು ಕೂಡ ಅದನ್ನೇ ಹೇಳ್ತದೆ. ಆಕೆಯ ವಜೈನಾದಲ್ಲಿ ಸುಮಾರು 151 ಮಿಲಿಗ್ರಾಮಿಗೂ ಹೆಚ್ಚು ವೀರ್ಯ ಅಂದರೆ ಒಂದು ದ್ರಾವ ಅಲ್ಲಿ ಸ್ಟೋರ್ ಆಗಿರೋದು ಸಿಕ್ಕಿದೆ ಅಂತಂದರೆ ಈಗ ಆ್ಯಸ್ ಆನ್ ನೌ ಅಲ್ಲಿ ಅರೆಸ್ಟ್ ಮಾಡಿ ಆರೋಪಿ ಅಂತ ಹೇಳಿದ್ದು ಒಬ್ಬನನ್ನು ಮಾತ್ರ. ಖಂಡಿತ ಆ ಯುವತಿಯ ಮೇಲೆ ಅಥವಾ ಆ ದೇಹದ ಮೇಲೆ ಕಾಣ್ತಾ ಇರುವಂತಹ ಕುರುಹುಗಳನ್ನು, ಆ ಲಕ್ಷಣಗಳನ್ನು ನೋಡಿದರೆ ಅದೊಂದು ಸಾಮೂಹಿಕ ಅತ್ಯಾಚಾರವೇ ಆಗಿರಬೇಕು. ಹಾಗಾಗಿಯೇ ಆ ಆಸ್ಪತ್ರೆಯ ಆಡಳಿತ ಮಂಡಳಿ ಅದನ್ನು ಮುಚ್ಚಾಕೋದಕ್ಕೆ ಪ್ರಯತ್ನಪಟ್ಟು ಆತ್ಮಹತ್ಯೆ ಅಂತ ಹೇಳ್ತಾ ಅಂತ ನನಗನ್ಸಿದ್ರೆ, ನಿಮ್ಗನ್ಸಿದ್ರೆ ಅದು ನಮ್ಮ ತಪ್ಪಲ್ಲ. ಅಲ್ಲಿ ನಡೆದಂತಹ ವಿದ್ಯಮಾನಗಳು ನಮ್ಮನ್ನು ಹಾಗೆ ಪ್ರಶ್ನೆ ಮಾಡುವ ಹಾಗೆ ಮಾಡ್ತವೆ. ಜೊತೆಗೆ ಇನ್ನೊಂದು, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಬಹಳ ರೋಷಾವೇಶದ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದನ್ನು ನಾವು ನೋಡಿದ್ವಿ. ಆ ಆರೋಪಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತೀವಿ ಅಥವಾ ಅತ್ಯುಗ್ರವಾದ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಕೇಳಿದ್ರು. ಮತ್ತು ಆಡಳಿತ ಮಂಡಳಿಯ ವೈಫಲ್ಯವನ್ನು ಕೂಡ ಕುರಿತು ಮಾತಾಡ್ತಾ ಇದ್ದರು. ಆದರೆ ಆ ಆಸ್ಪತ್ರೆಯ ಪ್ರಿನ್ಸಿಪಾಲ್ ಅಂತ ಅನಿಸಿಕೊಂಡವರು ರಾಜೀನಾಮೆ ಕೊಡ್ತಾರೆ. ಅದನ್ನು ಮಾರಲ್ ಗ್ರೌಂಡ್ ಅಂತ ಹೇಳ್ಬೋದು, ಒತ್ತಡ ಅಂತ ಹೇಳ್ಬೋದು, ಯಾವುದಕ್ಕೂ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟ ವಿತ್ ಇನ್ ನೋ ಟೈಮ್ ಅವರು ಇನ್ನೊಂದು ಆಸ್ಪತ್ರೆಗೆ, ಇನ್ನು ಮೇಲ್ದರ್ಜೆಯ ಒಂದು ಜಾಗಕ್ಕೆ ಮತ್ತೆ ಪ್ರಿನ್ಸಿಪಾಲ್ರಾಗಿ ನಿಯುಕ್ತಿಗೊಳ್ತಾರೆ. ಅಂದರೆ ಅದು ಮಥುರಾದಿಂದ ಈ ಪ್ರಕರಣದವರೆಗೆ ನಡೆಯುವಂತಹ ಪ್ರಕರಣದಲ್ಲಿ ಆಳುವ ಸರ್ಕಾರ ಅಥವಾ ಆಡಳಿತ, ಪೊಲೀಸರ ನಿರ್ಲಕ್ಷ್ಯ ಧೋರಣೆ ಮತ್ತು ಆರೋಪಿಗಳು ಅಪರಾಧಿಗಳಾಗುವಂಥದ್ದನ್ನು ತಡೆಯೋದಕ್ಕೆ ಮಾಡುವಂತಹ ಎಲ್ಲ ಪ್ರಯತ್ನಗಳಿದ್ದಾವ, ಅವು ಇಂಥವು ಹೆಚ್ಚೋದಕ್ಕೆ ಅವಕಾಶ ಆಗ್ತದೆ ಅಂತ ನಮಗನಿಸಿದರೆ ತಪ್ಪು ನಮ್ಮದಲ್ಲ. ಯಾವುದನ್ನು ಕಂಟ್ರೋಲ್ ಮಾಡಬೇಕೋ, ಯಾವುದನ್ನು ನಿರ್ಮೂಲನ ಮಾಡಬೇಕೋ ಅದರ ಬದಲು ಕೇವಲ ಒಂದು ತಾತ್ಕಾಲಿಕ ನೆಲೆಯ ಸ್ಟೇಟ್ಮೆಂಟ್ಗಳು ಬರ್ತಾವಲ್ಲ, ಅದರ ಕಾರಣಕ್ಕಾಗಿ ಇಂತಹ ಘಟನೆಗಳು ಮತ್ತೆ ಮತ್ತೆ ಘಟಿಸ್ತವೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನಮ್ಮ ದೇಶದಲ್ಲಿ ಇತ್ತೀಚೆಗೆ ಅಂದರೆ ಮೊನ್ನೆ ಜುಲೈ 1ರಿಂದ ಕ್ರಿಮಿನಲ್ ಕಾನೂನುಗಳ ತಿದ್ದುಪಡಿಯಾಗಿ ಈಗ ಬೇರೆ ಬೇರೆ ಸ್ವರೂಪದಲ್ಲಿ ಹಳೆ ಕಾನೂನುಗಳು ಬಂದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಕೇವಲ ಕಾನೂನಿನ ಬದಲಾಯಿಸಿದ ಮಾತ್ರಕ್ಕೆ ಅಥವಾ ಕಾನೂನನ್ನು ಕೇವಲ ನಾವು ಜಾರಿ ತಂದುಬಿಡ್ತೀವಿ ಅಂತ ಹೇಳುವ ಮಾತ್ರಕ್ಕೆ ಅಪರಾಧಗಳನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಇಲ್ಲ. ನಿರ್ಭಯ ಪ್ರಕರಣದ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ, ಅಥವಾ ಆ ನಂತರ ನಡೆದಂತಹ ಅಪ್ರಾಪ್ತರ ಮೇಲಿನ ದೌರ್ಜನ್ಯಗಳ ಸಂದರ್ಭದಲ್ಲಿ ಕೂಡ ನಾವು ನೋಡಿದ್ದೀವಿ. ಮತ್ತು ವರ್ಷದಿಂದ ವರ್ಷಕ್ಕೆ ಈ ಥರದ ಅತ್ಯಾಚಾರದಂತಹ, ದೌರ್ಜನ್ಯದಂತಹ ಪ್ರಕರಣಗಳು ಹೆಚ್ಚುತ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಆಲ್ಮೋಸ್ಟ್ 10% ಅದರಲ್ಲಿ ಅಪ್ರಾಪ್ತರ ಮೇಲೆ ನಡೀತಾ ಇದೆ ಅತ್ಯಾಚಾರ ಅನ್ನುವಂತಹ ದಾಖಲೆಗಳು, ಸರ್ಕಾರಿ ದಾಖಲೆಗಳೇ ಅಧಿಕೃತವಾಗಿ ನಮಗೆ ಸಿಗ್ತವೆ. ಸೊ ನಿರ್ಭಯ ನಂತರ ಮತ್ತು ಹಲವು ಪೋಕ್ಸೋ ಅಡಿಯಲ್ಲಿ ಅಂದರೆ ಅಪ್ರಾಪ್ತರ ಮೇಲೆ ನಡೆಯುವಂತಹ ದೌರ್ಜನ್ಯಗಳ ಸಂದರ್ಭದ ಆ ಹಿನ್ನೆಲೆಯಲ್ಲಿ ಗಲ್ಲು ಶಿಕ್ಷೆಯನ್ನು ಕೂಡ ತಗೊಂಡ್ಬಂತು. ಏನಾಯಿತು? ಇಟ್ ಈಸ್ ಗೋಯಿಂಗ್ ಅನ್ಅಬೇಟೆಡ್, ಅನಿಯಂತ್ರಿತವಾಗಿ ನಡೀತಾನೇ ಇದೆ. ನಿಯಂತ್ರಣ ಮಾಡುವಂತಹ ಒಂದು ರಾಜಕೀಯ ಇಚ್ಛಾಶಕ್ತಿ ಸರ್ಕಾರದ ಮಧ್ಯದಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ಕೇವಲ ಅತ್ಯಂತ ಕಠಿಣವಾದಂತಹ ಒಂದು ಕಾನೂನು ಇದ್ದುಬಿಟ್ರೆ ಸಾಕಾಗಲ್ಲ. ಕಾನೂನು ಕ್ರೈಮ್ ರೇಟ್ ಎಷ್ಟಿದೆ? ಈಗಲೂ 20-22% ಮೇಲೆ ಏರಲ್ಲ. ಮತ್ತು ರಾಜ್ಯವಾರು ನಾವು ನೋಡ್ತಾ ಹೋದರೆ ಕ್ರೈಮ್ ರೇಟು ತುಂಬ ಕಡಿಮೆ ಇದೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಕ್ರೈಮ್ ರೇಟ್ ತುಂಬ ಜಾಸ್ತಿ ಇದೆ, ಆದರೆ ಕನ್ವಿಕ್ಷನ್ ರೇಟು ತುಂಬ ಕಡಿಮೆ ಇದೆ ಅಂತ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಸೊ ಒಂದು ಕಡೆ ದಿನವೊಂದಕ್ಕೆ 90 ಪ್ರಕರಣಗಳಂಥದ್ದು ವರದಿ ಆಗ್ತಾ ಇರುವಾಗ ಕನ್ವಿಕ್ಷನ್ ರೇಟು ತೀರಾ ಕೆಳಗಿದೆ ಅಂತ ಅಂದರೆ ಯಾವುದನ್ನು ಯಾರು ಅಡ್ರೆಸ್ ಮಾಡಬೇಕು? ಇನ್ವೆಸ್ಟಿಗೇಷನ್ ಲೆವೆಲನ್ನು ಅಡ್ರೆಸ್ ಮಾಡಬೇಕು. ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸಿಗೆ, ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ಜೆಂಡರ್ ಸೆನ್ಸಿಟಿವಿಟಿಯ ವರ್ಕ್ಶಾಪ್ಗಳನ್ನು ಮಾಡಬೇಕು, ಅವರನ್ನು ಲಿಂಗ ಸಂವೇದನಾಶೀಲರನ್ನಾಗಿ ಮಾಡಬೇಕು ಅಂತ ಜಸ್ಟಿಸ್ ವರ್ಮಾ ಕಮಿಷನ್ ರೆಕಮೆಂಡೇಷನ್ ಕೊಟ್ಟಿತ್ತು ನಿರ್ಭಯಾ ಪ್ರಕರಣದ ನಂತರ. ಜುಡಿಷಿಯರಿಯನ್ನು ಕೂಡ ಸಂವೇದನೆಗೆ, ಲಿಂಗತ್ವ ಸಮನ್ಯಾಯದ ನೆಲೆಯಲ್ಲಿ ಅವರಿಗೆ ಸಂವೇದನೆಯನ್ನು ಮೂಡಿಸಬೇಕು ಅಂತ ಕೂಡ ಜಸ್ಟಿಸ್ ವರ್ಮಾ ಕಮಿಷನ್ ರೆಕಮೆಂಡೇಷನ್ ಕೊಟ್ಟಿತ್ತು. ಆದರೆ ಅಂತಹ
ಕೆಲಸಗಳನ್ನು ಮಾಡುವುದರಲ್ಲಿ ಎಲ್ಲೋ ವಿಳಂಬದ ಧೋರಣೆ ಇದೆ, ನಿರ್ಲಕ್ಷ್ಯದ ಧೋರಣೆ ಇದೆ. ಘಟನೆ ನಡೆದು ಪಬ್ಲಿಕ್ ಆ್ಯಂಗ್ರಿಶು, ಆಕ್ರೋಶ ದೊಡ್ಡ ಧ್ವನಿಯಲ್ಲಿ ಕೇಳಿದಾಗ ಮಾತ್ರವೇ ದೀರ್ಘ ನಿದ್ರೆಯಿಂದ ಎಚ್ಚೆತ್ತಂತಹ ಒಂದು ಪ್ರತಿಕ್ರಿಯೆಯನ್ನು ನಾವು ಸರ್ಕಾರಗಳ ಕಡೆಯಿಂದ ನೋಡ್ತೀವಿ. ಯಾಕೆ? ಮಣಿಪುರದ ಪ್ರಕರಣ ನಾವು ನೋಡಿದ್ವಲ್ಲ, ಇವತ್ತಿನವರೆಗೆ ನಮ್ಮ ಪ್ರಧಾನಮಂತ್ರಿಗಳು ಮಾತಾಡಿಲ್ಲ ಅದ್ರ ಬಗ್ಗೆ. ಅಂದರೆ ಈ ಥರದ ಒಂದು ದಿವ್ಯ ನಿರ್ಲಕ್ಷ್ಯ, ದಿವ್ಯ ಮೌನ ಇದೆಯಲ್ಲ, ಇದು ಹೆಣ್ಣನ್ನು ಒಬ್ಬ ವ್ಯಕ್ತಿಯನ್ನಾಗಿ ನೋಡದೆ ಹೆಣ್ಣನ್ನು ಒಂದು ದೇಹವನ್ನಾಗಿ ನೋಡುವಂತಹ ಮನೋಭಾವಕ್ಕೆ ಇನ್ನಷ್ಟು ಪುಷ್ಟಿ ಕೊಡ್ತಾ ಇದೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ಹಾಗಾಗಿ ನಿನ್ನೆ ನಡೆದಂತಹ ಅಂದರೆ ಆಗಸ್ಟ್ 14 ಮಧ್ಯರಾತ್ರಿ ಇಡೀ ದೇಶದಲ್ಲಿ ತಿರಂಗಾ ಜೆಂಡಾವನ್ನು ಏರಿಸಿ ದೇಶದ ಸ್ವಾತಂತ್ರ್ಯವನ್ನು ಸಂಭ್ರಮಿಸುವಾಗ ಹರ್ ಘರ್ ತಿರಂಗಾ ಅನ್ನುವಂತಹ ಘೋಷಣೆಯನ್ನು ಕೊಡುವಂತಹ ಜೊತೆಗೇನೆ ಹರ್ ಘರ್ ವಿತೌಟ್ ಎನಿ ವೈಲೆನ್ಸ್, ವಿತೌಟ್ ಎನಿ ಕ್ರೈಮ್, ಹರ್ ರಾಸ್ತಾ ವಿತೌಟ್ ಎನಿ ಕ್ರೈಮ್, ಹರ್ ಸಡಕ್ ವಿತೌಟ್ ಎನಿ ವೈಲೆನ್ಸ್ ಅನ್ನುವಂತಹ ಒಂದು ಸ್ಥಿತಿಯನ್ನು ತರದೇನೆ ಕೇವಲ ತಿರಂಗಾವನ್ನು ದೇಶದ ಎಲ್ಲರ ಮನೆಗಳ ಮೇಲೆ ಹಾರಿಸುವ ಮೂಲಕ ಒಂದು ಎಮೋಷನಲ್ ಟಚ್ ಕೊಡ್ತೀವಿ ಅಂತಂದರೆ RK ಕರ್ ಆಸ್ಪತ್ರೆಯಂತಹ ಘಟನೆಗಳು ಮತ್ತೆ ಮರುಕಳಿಸ್ತಾನೆ ಇರ್ತವೆ. ನಾವಿವತ್ತು ಅರ್ಥ ಮಾಡ್ಕೋಬೇಕಾಗಿರೋದು, ಇಂತಹ ಸನ್ನಿವೇಶಗಳಲ್ಲಿ ಸರ್ಕಾರ ರಾಜಕಾರಣವನ್ನು ಮಾಡುವುದನ್ನು ಬಿಟ್ಟು ಹೆಣ್ಣು ಮಕ್ಕಳು, ದಲಿತರು, ದಮನಿತರು, ಅಲ್ಪಸಂಖ್ಯಾತರು, ಇಂತಹ ವಲ್ನರಬಲ್ ಸೆಕ್ಷನ್ಸನ್ನು ನಾವೇ ಮಾಡಿಟ್ಟಿದ್ದೀವಲ್ಲ, ಈ ಸಮಾಜ ಮಾಡಿಟ್ಟಿರೋದು ತಾನೇ, ಅಲ್ಲಿ ನ್ಯಾಯಕ್ಕಾಗಿ ಕೂಗುವಂತಹ ಸ್ಥಿತಿಯನ್ನು ತರದೇನೆ ನ್ಯಾಯವನ್ನು ಸ್ಥಿರಗೊಳಿಸ್ತೀವಿ ಅಂತನ್ನುವಂತಹ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರಕಟ ಮಾಡಬೇಕಾಗತ್ತೆ. ಹಾಗಾಗಿ ನಿರ್ಭಯಾ ಪ್ರಕರಣದ ನಂತರ ಎದ್ದಂತಹ ದೊಡ್ಡ ಕೂಗು, ಅಫ್ಕೋರ್ಸ್ ಈಗ RK ಕರ್ ಆಸ್ಪತ್ರೆಯ ನಂತರವೂ ಕೂಡ ಇಡೀ ದೇಶದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಬೀದಿ ಮೇಲೆ ಇಳಿದಿದ್ದಾರೆ. ಅವ್ರ ಸಪೋರ್ಟಿಗೆ ದೇಶದ ಪ್ರಜ್ಞಾವಂತ ನಾಗರಿಕರು ಅಂತ ಅನ್ನಿಸ್ಕೊಂಡವರು ಬೀದಿಗೆ ಇಳಿದಿದ್ದಾರೆ. ಆದರೆ ನಿರ್ಭಯಾದ ನಂತರ ನಿರ್ಭಯಾ ಒಂದು ಫಂಡ್ ಅಂತ ಕ್ರಿಯೇಟ್ ಆಯಿತು. ಆದರೆ ಆ ನಿರ್ಭಯಾ ಫಂಡು ಅಂಡರ್ ಯುಟಿಲೈಸ್ಡ್ ಅಂತನ್ನುವಂತಹ ರಿಪೋರ್ಟ್ಗಳು ಸರ್ಕಾರದಿಂದಲೇ ಬರ್ತವೆ. ಬಹುತೇಕ ಆ ನಿರ್ಭಯಾ ಫಂಡನ್ನು ಏನಕ್ಕಾಗಿ ವೆಚ್ಚ ಮಾಡಬೇಕು ಅಂಥದ್ದಕ್ಕೆ ಮಾಡ್ದೇನೆ ಜಾಹೀರಾತುಗಳಿಗೆ ವೆಚ್ಚ ಮಾಡ್ತಾ ಇರೋ ಅಂಥದ್ದು, ಎಲ್ಲೋ ಯಾವುದೋ ಕಟ್ಟಡಗಳನ್ನು ಕಟ್ಟೋದಕ್ಕೆ ಕೊಡ್ತಾ ಇರೋ ಅಂಥದ್ದು, ಇಂತಹ ವರದಿಗಳು ಕೂಡ ಸರ್ಕಾರವೇ ಪ್ರಕಟ ಮಾಡಿದ್ದು ನಮಗೆ ಬರ್ತಾ ಇದೆ. ಹಾಗಾಗಿ ವಿ ವಾಂಟ್ ಟು ರೀಕ್ಲೈಮ್ ಅವರ್ ನೈಟ್ಸ್, ವಿ ವಾಂಟ್ ಟು ರೀಕ್ಲೈಮ್ ಅವರ್ ರೈಟ್ಸ್ ಅಂತ ಅನ್ನುವ ನೆಲೆಯಲ್ಲಿ ದೇಶದ ಮಹಿಳೆಯರು, ದೇಶದ ಮಹಿಳಾ ಪರವಾದಂತಹ ಮನಸ್ಸುಗಳು ಕೂಗ್ತಾ ಇದ್ದಾವೆ. ಒಂದು ದೊಡ್ಡದೊಂದು ಫುಲ್ ಸ್ಟಾಪನ್ನು ಹಾಕಲೇಬೇಕಾದಂತಹ ಒತ್ತಡವನ್ನು ಸರ್ಕಾರಗಳ ಮೇಲೆ ನಾವು ನಿರ್ಮಾಣ ಮಾಡಬೇಕು. ನಿಮ್ಮ ಕರ್ಣಾನಂದವಾಗುವಂತಹ ಘೋಷಣೆಗಳು ನಮಗೆ ಬೇಕಾಗಿಲ್ಲ. ಬೇಟಿ ಬಚಾವ್, ಬೇಟಿ ಪಡಾವ್ ಇಂತಹ ಘೋಷಣೆಗಳಿಂದ ಮರಳಾಗುವ ಕಾಲ ಮುಗಿದಿದೆ. ಹಾಗಾಗಿ ಅದು RG ಕರ್ ಆಸ್ಪತ್ರೆಯ ಘಟನೆ ಇರಬಹುದು, ಅಥವಾ ಆಳಂದದ ಶಿಕ್ಷಕನೇ 5ನೇ ಕ್ಲಾಸ್ದು 6ನೇ ಕ್ಲಾಸ್ದು ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರಕ್ಕೆ ಮಾಡಿದಂತಹ ಪ್ರಯತ್ನದಂತಹ ಘಟನೆ ಇರಬಹುದು, ಅಥವಾ ಕಣ್ಣಿಗೆ ಬೀಳದೆ ಕಿವಿಗೆ ಕೇಳದೆ ಘಟಿಸಿ ಮರೆಯಾಗಿ ಹೋಗುವಂತಹ ಹಲವು ಘಟನೆಗಳಿರಬಹುದು. ಇವೆಲ್ಲವನ್ನು ನಿಯಂತ್ರಣ ಮಾಡ್ತೀವಿ ನಾವು ಅನ್ನುವಂತಹ ರಾಜಕೀಯ ಇಚ್ಛಾಶಕ್ತಿಯನ್ನು ತೋರಿಸಿದಾಗ ನಾವು ಖಂಡಿತ ನಮಗೂ ಸ್ವಾತಂತ್ರ್ಯ ಬಂದಿದೆ ಅಂತ ನಾವು ಫೀಲ್ ಮಾಡ್ಕೋಬಹುದು. ಯಾಕೆಂದರೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾವುದೇ ಒಂದು ಜಾತಿಯ, ಒಂದು ಧರ್ಮದ, ಒಂದು ಲಿಂಗದ, ಒಂದು ಭಾಷಿಕ ಜನ ಅಲ್ಲ ಹೋರಾಟ ಮಾಡಿದ್ದು. ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರೂ ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ಮತ್ತು ದೇಶಕ್ಕೆ ಬರುವ ಸ್ವಾತಂತ್ರ್ಯ ತಮ್ಮೆಲ್ಲ ಸಂಕೋಲೆಗಳಿಂದ ಬಿಡುಗಡೆಯನ್ನು ತರ್ತದೆ ಅಂತ ಬಯಸಿ ಹೋರಾಟ ಮಾಡಿದಂತಹ ವೀರ ಮಹಿಳೆಯರ ಪರಂಪರೆಯೇ ಇದೆ. ಪ್ರೀತಿಲತಾ ವಡೇರಾ ಇರ್ಬೋದು, ಕಲ್ಪನಾ ದತ್ ಇರ್ಬೋದು, ಕ್ಯಾಪ್ಟನ್ ಲಕ್ಷ್ಮೀ ಸೈಗಲ್ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಹೀಗೆ ದೊಡ್ಡ ವೀರ ಮಹಿಳೆಯರ ಪರಂಪರೆಯೇ ಇದೆಯಲ್ಲ, ಅವರಿಗೆ ಸಲ್ಲಿಸುವ ಗೌರವ ಅಂತಂದರೆ ಈ ಸ್ವಾತಂತ್ರ್ಯ ಅಂತ ಅನ್ನೋದು
ಹೆಣ್ಣಿಗೆ ತೊಡಿಸಿರುವ ಎಲ್ಲ ಬೇಡಿಗಳಿಂದ, ಸಂಕೋಲೆಗಳಿಂದ ಮತ್ತು ಪುರುಷನ ಭೋಗದ ವಸ್ತುವಾಗಿ ಅವಳನ್ನು ಬಿಂಬಿಸ್ತಾ ಇರುವಂತಹ ಮತ್ತು ಭೋಗಕ್ಕಾಗಿ ಅವಳನ್ನು ಬಯಸುವಂತಹ ಪುರುಷಾಹಂಕಾರ ಇದೆಯಲ್ಲ, ಅದನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡುವ ಮೂಲಕ ಒಂದು ಸ್ವಾತಂತ್ರ್ಯದ ಫೀಲನ್ನು ನಮಗೆ ಕೊಡೋಕ್ಕೆ ಸಾಧ್ಯ ಆಗಬೇಕು. ಅಮೃತ ಕಾಲ ಅದರಷ್ಟು ಮಾತ್ರ ತನ್ನಷ್ಟಕ್ಕೆ ತಾನೇ ಬರಲ್ಲ, ತರಬೇಕಾಗ್ತದೆ ನಾವು. ಹಾಗಾಗಿ ಸಿದ್ಧಲಿಂಗಯ್ಯ ಅವರು ನಮ್ಮ ಕವಿ, ಬಂಡಾಯ ಕವಿ, ಹೋರಾಟದ ಕವಿ ಹೇಳಿದಂತಹ ಮಾತು, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ ಅನ್ನೋದನ್ನು ನಾವು ಎಲ್ಲರಿಗೂ ಬಂತು ಸ್ವಾತಂತ್ರ್ಯ ಅಂತ ಹೇಳುವಂತಹ ದಿನ ಬರಲಿ ಅಂತ ಮತ್ತೊಮ್ಮೆ ಜನಶಕ್ತಿ ಮೀಡಿಯಾದ ವೀಕ್ಷಕರಿಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೀನಿ. ಆದರೆ ನಾವು ಯಾವುದೋ ಮಾತಿಗೆ, ಯಾವುದೋ ಘೋಷಣೆಗೆ ಮೈ ಮರೆಯೋದು ಬೇಡ. ನಮ್ಮ ಜವಾಬ್ದಾರಿ ಈ ಸ್ವಾತಂತ್ರ್ಯವನ್ನು ನಿಜ ಸ್ವಾತಂತ್ರ್ಯವಾಗಿ ಉಳಿಸ್ಕೊಳ್ಳುವಂತಹ ಮತ್ತು ಮುಂದಿನ ಭವಿಷ್ಯಕ್ಕಾಗಿ ಉಳಿಸಿ ಹೋಗುವಂತಹ ಜವಾಬ್ದಾರಿಯೂ ನಮ್ಮ ಮೇಲೆ ಇದೆ. ಇಲ್ಲಿ ಅತ್ಯಾಚಾರ, ದೌರ್ಜನ್ಯ, ಕೊಲೆಗಳು ಆಗದಂತಹ ಭಾರತವನ್ನು, ಬಹುತ್ವ ಭಾರತವನ್ನು, ಸರ್ವಜನಾಂಗದ ಶಾಂತಿಯ ತೋಟವನ್ನು ಉಳಿಸೋಣ, ಬೆಳೆಸೋಣ ಅಂತ ಎಲ್ರಿಗೂ ನಮಸ್ಕಾರ.